ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KKTV ಕನ್ನಡ. ಪ್ಲ್ಯಾಂಕ್ ಎಕ್ಸಸೈಸ್ ಇದು ತುಂಬ ಸುಲಭವಾದ ಎಕ್ಸಸೈಸ್. ನೀವು ಪ್ರತಿದಿನ ಬೆಳಗ್ಗೆ ಇದನ್ನು 1 ನಿಮಿಷ ಮಾಡಿದ್ರೆ ಸಾಕು. ನಿಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ ಸಿಗುತ್ತೆ. ಇದು ನಿಮ್ಮ ಸ್ಟ್ಯಾಮಿನಾವನ್ನು ಬೆಳೆಸುತ್ತೆ, ವೇಗವಾಗಿ ಕ್ಯಾಲರೀಸನ್ನು ಬರ್ನ್ ಆಗೋ ರೀತಿ ಮಾಡುತ್ತೆ. ಇದು ನಿಮ್ಮ ಚರ್ಮವನ್ನು ನ್ಯಾಚುರಲ್ ಆಗಿ ಗ್ಲೋ ಮಾಡುತ್ತೆ, ಹೊಟ್ಟೆಯಲ್ಲಿರುವ ಕೊಲೆಸ್ಟ್ರಾಲನ್ನು ಕರಗಿಸಿ ಫ್ಲ್ಯಾಟ್ ಆಗಿ ಮಾಡುತ್ತೆ. ಅಷ್ಟೇ ಅಲ್ಲ, ಈ ವಿಡಿಯೋದಲ್ಲಿ ನಾವು ಪ್ಲ್ಯಾಂಕ್ ಎಕ್ಸಸೈಸ್ನಿಂದ ಸಿಗುವ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳ ಬಗ್ಗೆ ತಿಳಿದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಪ್ಲ್ಯಾಂಕ್ ಎಕ್ಸಸೈಸ್ ತುಂಬ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಬಲ್ಲದು. ಡೆಕ್ಸ್ಟರ್ ಜಾಕ್ಸನ್ ಅನ್ನೋ ರಿಟೈರ್ಡ್ ಅಮೆರಿಕನ್ ಬಾಡಿ ಬಿಲ್ಡಿಂಗ್ ಟೈಟಲ್ ಅನ್ನು ಗೆದ್ದಿದ್ದಾರೆ. ಇವರ ಬಾಡಿಯನ್ನು ನೋಡಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆದರೆ ಇವರು ಒಂದು ಇಂಟರ್ವ್ಯೂನಲ್ಲಿ ಮಾತಾಡುವಾಗ, ಪ್ರಾರಂಭದಲ್ಲಿ ನಾನು ಬಾಡಿಯನ್ನು ಈ ರೀತಿ ತಯಾರು ಮಾಡಲು ಜಿಮ್ಗೆ ಹೋಗಲಿಲ್ಲ. ಬೆಳಗ್ಗೆ ಬೇಗ ಎದ್ದು 5 ನಿಮಿಷಗಳ ಕಾಲ ಪ್ಲ್ಯಾಂಕ್ ಎಕ್ಸಸೈಸ್ ಮಾಡುತ್ತಾ ನನ್ನ ದೇಹವನ್ನು ಬಲಿಷ್ಠವಾಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುವ ತುಂಬ ಎಕ್ಸಸೈಸ್ಗಳು ಇವೆ. ಈ ಕಷ್ಟವಾದ ಎಕ್ಸಸೈಸ್ಗಳನ್ನು ಮಾಡುತ್ತಾ ಸತ್ತೋದವರು ತುಂಬ ಜನ ಇದ್ದಾರೆ. ಆದರೆ ಈ ಪ್ಲ್ಯಾಂಕ್ ಎಕ್ಸಸೈಸ್ ಅನ್ನೋದು ತುಂಬಾ ಸುಲಭ. ಎಂತಹ ವಯಸ್ಕರಾದರೂ ತುಂಬ ಸುಲಭವಾಗಿ ಮಾಡಬಹುದು. ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಸ್ ಮತ್ತು ರೆಸ್ಯುಲರ್ಸ್ ಕೂಡ ಈ ಪ್ಲ್ಯಾಂಕ್ ಎಕ್ಸಸೈಸ್ನಿಂದ 1000ಕ್ಕಿಂತ ಹೆಚ್ಚು ಲಾಭಗಳೇ ಇವೆ ಅಂತ ನಂಬ್ತಾರೆ. ಇತ್ತೀಚೆಗೆ ನಮ್ಮ ಜೀವನ ಹೇಗೆ ಬದಲಾಗಿದೆ ಅಂದರೆ, 20 ವರ್ಷ ವಯಸ್ಸಾಗುವ ಹೊತ್ತಿಗೆ 10 ಪುಷಪ್ಸ್ ಕೂಡ ಮಾಡಲು ಸಾಧ್ಯವಾಗ್ತಿಲ್ಲ. 20 ವರ್ಷದ ಹುಡುಗ ನೋಡೋದಕ್ಕೆ 40 ವರ್ಷದ ವ್ಯಕ್ತಿ ರೀತಿ ಕಾಣಿಸ್ತಿದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಾದಂತೆ ಕಾಣಿಸ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಕೇವಲ 1 ನಿಮಿಷದಲ್ಲಿ ಪರಿಹರಿಸಬಹುದು ಅಂದರೆ ನೀವು ನಂಬ್ತೀರಾ? ಎಸ್, ಇದು ನಿಜ. ಪ್ರತಿದಿನ ನೀವು ಇದನ್ನು 2 ನಿಮಿಷಗಳ ಕಾಲ ಮಾಡಿದ್ರೆ ಖಂಡಿತ ನಿಮ್ಮ ಜೀವನ ಬದಲಾಗಿ ಹೋಗುತ್ತೆ. ಹೆಂಗಸರಾದರೂ ಗಂಡಸರಾದರೂ ಸರಿ, ಈ ಎಕ್ಸಸೈಸ್ ಮಾಡಿದ ನಂತರ ದೇಹದಲ್ಲಿ ಬದಲಾವಣೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಈ ಎಕ್ಸಸೈಸನ್ನು ಹೇಗೆ ಮಾಡಬೇಕು, ಇದರಿಂದ ಯಾವ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಈ ಪ್ಲ್ಯಾಂಕ್ ಎಕ್ಸಸೈಸನ್ನು ತುಂಬ ರೀತಿಯಾಗಿ ಮಾಡಬಹುದು. ಇಲ್ಲಿ ಕಾಣಿಸುತ್ತಿರುವ ರೀತಿ ಕೂಡ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ತುಂಬ ಲಾಭಗಳು ಸಿಗುತ್ತೆ. ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವ ರೀತಿ ಈ ಪೊಸಿಷನ್ನಲ್ಲೇ ಮಾಡಬೇಕು. ಅಂದರೆ ನಿಮ್ಮ ಕೈಗಳನ್ನು ನೆಲದ ಮೇಲೆ 90 ಡಿಗ್ರಿನಲ್ಲಿ ಇಡಬೇಕು. ನಂತರ ನಿಮ್ಮ ಕಾಲುಗಳನ್ನು ಈ ರೀತಿ ಇಡಬೇಕು. ಆದರೆ ನಿಮ್ಮ ಪಾದಗಳಿಂದ ಸೊಂಟದವರೆಗೆ ಪೂರ್ತಿಯಾಗಿ ನೇರವಾಗಿ ಇರಬೇಕು. ಇದರಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ವ್ಯಾಯಾಮಗಳು ಇವೆ. ಅವುಗಳನ್ನು ಈ ಪೊಸಿಷನ್ನಲ್ಲಿ ಮಾಡ್ತಾರೆ. ಆದರೆ ನೀವು ಈ ಎಕ್ಸಸೈಸನ್ನು ನೇರವಾಗಿ ನೆಲದ ಮೇಲೆ ಮಾಡಬಾರ್ದು. ಇದರಿಂದ ನಿಮ್ಮ ಮೊಣಕೈಗೆ ಹೆಚ್ಚು ಪ್ರೆಷರ್ ಬೀಳುತ್ತೆ. ಆದ್ದರಿಂದ ಯೋಗ ಮ್ಯಾಟನ್ನು ಬಳಸುವುದು ಉತ್ತಮ. ಹಾಗಂತ ಮಲಗುವ ಬೆಡ್ ಮೇಲೆ ಮಾತ್ರ ಮಾಡಬಾರ್ದು. ಇದರಿಂದ ಪೊಸಿಷನ್ ಸರಿಯಾಗಿ ಬರೋದಿಲ್ಲ. ಪ್ರಾರಂಭದಲ್ಲಿ ಇದು ತುಂಬ ಕಷ್ಟ ಅಂತ ಅನಿಸುತ್ತೆ. ನಮ್ಮ ದೇಹ ಎಷ್ಟು ಸೋಮಾರಿತನದಿಂದ ಇದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ. ಪ್ರಾರಂಭದಲ್ಲಿ ಕಷ್ಟನೇ ಇರಬಹುದು, ಆದರೆ ಇದು ನಿಧಾನವಾಗಿ ಅಭ್ಯಾಸವಾಗಿ ಹೋಗುತ್ತೆ. ಈ ಪ್ಲ್ಯಾಂಕ್ ಎಕ್ಸಸೈಸ್ ಮಾಡೋದ್ರಿಂದ ಯಾವ ಪ್ರಯೋಜನಗಳು ಸಿಗುತ್ತೆ ಅಂತ ಈಗ ನೋಡೋಣ. ಈ ಪ್ಲ್ಯಾಂಕ್ ಎಕ್ಸಸೈಸ್ನಿಂದ 1-2 ಸಾವಿರಾರು ಪ್ರಯೋಜನಗಳೇ ಇವೆ. ಪ್ಲ್ಯಾಂಕ್ ಎಕ್ಸಸೈಸ್ ಮಾಡೋದ್ರಿಂದ ಕೋರ್ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಅಂದರೆ ಹೊಟ್ಟೆಯಲ್ಲಿ ಕೊಬ್ಬು ಕರಗಿ ಫ್ಲ್ಯಾಟ್ ಆಗುತ್ತೆ, 6 ಪ್ಯಾಕ್ ಬರುತ್ತೆ. ನೀವು ಪ್ರತಿದಿನ ಕನಿಷ್ಠ ಪಕ್ಷ 2 ನಿಮಿಷ ಆದರೂ ಈ ಪ್ಲ್ಯಾಂಕ್ ಎಕ್ಸಸೈಸ್ ಮಾಡಿದ್ರೆ ಹೊಟ್ಟೆ ಭಾಗದಲ್ಲಿ ಸ್ಟೋರ್ ಆಗಿರುವ ಕೊಬ್ಬು ಆಟೋಮೆಟಿಕ್ ಆಗಿ ಕರಗಿ ಹೋಗುತ್ತೆ. ತುಂಬ ಜನ ಹೊಟ್ಟೆ ಭಾಗದಲ್ಲಿರುವ ಕೊಬ್ಬನ್ನು ಕರಗಿಸಲು ತುಂಬ ಹಣವನ್ನು ಖರ್ಚು ಮಾಡ್ತಾರೆ. ಜಿಮ್ಗೆ ಹೋಗ್ತಾರೆ, ಡಯಟ್ ಮಾಡ್ತಾರೆ, ಹೊಟ್ಟೆ ಸುತ್ತ ಬೆಲ್ಟನ್ನು ಹಾಕೊಳ್ತಾರೆ. ಈ ರೀತಿ ಅನೇಕ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಈ ರೀತಿ ಮಾಡೋದ್ರಿಂದ ಹೊಟ್ಟೆ ಕರಗೋದು ಅಲ್ಲ, ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಆದ್ದರಿಂದ ಸಿಂಪಲ್ಲಾಗಿ ಬೆಳಗ್ಗೆ ಎದ್ದ ತಕ್ಷಣ 2 ನಿಮಿಷಗಳ ಕಾಲ ಈ ಎಕ್ಸಸೈಸನ್ನು ಮಾಡಿದ್ರೆ ನಿಮ್ಮ ಹೊಟ್ಟೆ ಭಾಗದಲ್ಲಿರುವ ಕೊಬ್ಬು ಆಟೋಮೆಟಿಕ್ ಆಗಿ ಕರಗುತ್ತೆ, ಮಸಲ್ ಸ್ಟ್ರಾಂಗ್ ಆಗುತ್ತೆ. ತುಂಬ ಜನಕ್ಕೆ ಸೊಂಟದ ಸುತ್ತ ನೇತಾಡುತ್ತಿರುವ ಬೆಲ್ಲಿ ಫ್ಯಾಟ್ ಇರುತ್ತೆ. ನೋಡೋದಕ್ಕೆ ಸ್ಲಿಮ್ ಆಗಿ ಇದ್ರೂ ಈ ಬೆಲ್ಲಿ ಫ್ಯಾಟ್ನಿಂದ ಅವರ ಆಕಾರನೇ ಬದಲಾಗಿ ಹೋಗಿರುತ್ತೆ. ಇದರಿಂದ ತುಂಬ ಕಿರಿಕಿರಿಯಾಗುತ್ತೆ. ಆದರೆ ನೀವು 2 ತಿಂಗಳುಗಳ ಕಾಲ ಈ ಪ್ಲ್ಯಾಂಕ್ ಎಕ್ಸಸೈಸನ್ನು ಮಾಡಿದ್ರೆ ಸೊಂಟದ ಸುತ್ತ ಇರುವ ಕೊಬ್ಬು ಕರಗಿ ಮಾಂಸಖಂಡಗಳಾಗಿ ಬದಲಾಗುತ್ತೆ. ನೀವು ತುಂಬ ಆರೋಗ್ಯವಾಗಿ ಇರ್ತೀರಾ. ನಿಮ್ಮ ಕೋರ್ ಮಸಲ್ಸ್ ಬಲವಾಗುತ್ತೆ. ನಿಮ್ಮ ಕೋರ್ ಮಸಲ್ಸ್ ಬಲವಾಗಿ ಇರುವಾಗ ಬೆನ್ನು ನೋವಿನಂತಹ ಚಿಕ್ಕ ಸಮಸ್ಯೆಗಳು ಕೂಡ ವಾಸಿಯಾಗುತ್ತೆ. ಅಷ್ಟೇ ಅಲ್ಲ, ದೇಹದ ಬ್ಯಾಲೆನ್ಸ್, ಫ್ಲೆಕ್ಸಿಬಿಲಿಟಿ, ಒಳ್ಳೆ ಆರೋಗ್ಯ ಮತ್ತು ಫಿಟ್ನೆಸ್ ಕೂಡ ಬೆಳೆಯುತ್ತೆ. ಈ ಪ್ಲ್ಯಾಂಕ್ ಎಕ್ಸಸೈಸ್ ಮಾಡುವಾಗ
ತುಂಬ ಮಾಂಸಖಂಡಗಳು ಒತ್ತಡಕ್ಕೆ ಗುರಿಯಾಗುತ್ತೆ. ಅವು ಒತ್ತಡಕ್ಕೆ ಗುರಿಯಾದಾಗಲೇ ನಿಮ್ಮ ಮಾಂಸಖಂಡಗಳ ಬಲ ಮತ್ತು ಫಿಟ್ನೆಸ್ ಬೆಳೆಯುತ್ತೆ. ತುಂಬ ಜನ ಒಳ್ಳೆ ಫಿಟ್ನೆಸ್ನಿಂದ ಕಾಣಿಸ್ತಾರೆ, ಆದರೆ ಅವರ ಹೊಟ್ಟೆ ಮಾತ್ರ ಅವರ ಪೂರ್ತಿ ಫಿಟ್ನೆಸ್ಸನ್ನು ಬದಲಾಯಿಸಿ ಬಿಡುತ್ತೆ. ಆದರೆ ಈ ಫ್ಲ್ಯಾಂಕ್ ಎಕ್ಸಸೈಸ್ ಮಾಡೋದ್ರಿಂದ ಈ ಸಮಸ್ಯೆಯಿಂದ ವೇಗವಾಗಿ ದೂರ ಆಗಬಹುದು. ತುಂಬ ಜನಕ್ಕೆ ಅಜೀರ್ಣ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿರುತ್ತೆ. ಅಂಥವರು ಈ ಫ್ಲ್ಯಾಂಕ್ ಎಕ್ಸಸೈಸ್ ಮಾಡೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು. ಮೆಟಬಾಲಿಸಮ್ ಚೆನ್ನಾಗಿದ್ದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರೋದಕ್ಕೆ ಫ್ಲ್ಯಾಂಕ್ ಎಕ್ಸಸೈಸ್ ಜೊತೆ ಪ್ರತಿದಿನ 2 ಲೀಟರ್ ನೀರನ್ನು ಕುಡಿಬೇಕು. ಈ ಜನ್ರೇಷನಲ್ಲಿ ಎಲ್ಲರೂ ಕೂಡ ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ. ಇದರಿಂದ ನಿಮ್ಮ ಬಾಡಿ ಶೇಪ್ನಲ್ಲಿ ನಿಮ್ಮ ಕತ್ತು ಬೆಂಡಾಗಿ ಈ ರೀತಿ ಕಾಣಿಸ್ತಿದ್ದಾರೆ. ಒಂದು ವೇಳೆ ಇದನ್ನು ನೀವು ನಂಬಲಿಲ್ಲ ಅಂದರೆ ಬೇರೆಯವರು ಮೊಬೈಲ್ ಯೂಸ್ ಮಾಡುತ್ತಿರುವಾಗ ಒಂದು ಬಾರಿ ಅವರನ್ನು ಗಮನಿಸಿ. ಆಗ ಅವರ ಬಾಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಗಲು ರಾತ್ರಿ ಅನ್ನೋ ಭೇದ ಭಾವವಿಲ್ಲದೆ ನಿರಂತರವಾಗಿ ಮೊಬೈಲ್ ಯೂಸ್ ಮಾಡುವವರ ದೇಹ ಈ ರೀತಿಯಾಗಿ ಬದಲಾಗುತ್ತೆ. ಒಂದು ವೇಳೆ ನಿಮ್ಮ ದೇಹ ಕೂಡ ಈ ರೀತಿ ಇದ್ದರೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಫ್ಲ್ಯಾಂಕ್ ಎಕ್ಸಸೈಸ್. ಅದೇ ರೀತಿ ನೀವು ಪ್ರತಿದಿನ ಕೂತು ಕೆಲಸ ಮಾಡ್ತಿದ್ದೀರಾ ಅಂದರೆ ಖಂಡಿತ ನೀವು ಪ್ರತಿದಿನ ಫ್ಲ್ಯಾಂಕ್ ಎಕ್ಸಸೈಸನ್ನು ಮಾಡಬೇಕು. ಯಾರಾದರೂ ಸರಿ ತೂಕ ಜಾಸ್ತಿ ಆಗೋದಕ್ಕೆ ಚೆನ್ನಾಗಿ ತಿಂತಾರೆ, ವ್ಯಾಯಾಮ ಮಾಡ್ತಾರೆ. ತೂಕ ಜಾಸ್ತಿ ಆಗೋದಕ್ಕೆ ಪ್ರೋಟೀನ್ಸ್ ತುಂಬ ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು. ಈ ರೀತಿ ಎಷ್ಟೇ ಕೆಲಸಗಳನ್ನು ಮಾಡಿದರೂ ಸ್ವಲ್ಪ ಜನ ಸಣ್ಣಗೇನೆ ಇರ್ತಾರೆ, ದಪ್ಪ ಆಗೋದೇ ಇಲ್ಲ. ಅವರ ದೇಹದಲ್ಲಿ ಯಾವುದೇ ಬದಲಾವಣೆಗಳು ಬರೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಹ ಪ್ರೋಟೀನ್ಸನ್ನು ಸರಿಯಾಗಿ ಅಬ್ಸರ್ವ್ ಮಾಡಿಕೊಳ್ಳೋದಿಲ್ಲ. ನಮ್ಮ ಮಸಲ್ಸ್ಗೆ ಪ್ರೋಟೀನ್ ಸೇರೋದಿಲ್ಲ. ಆಗ ನಿಮ್ಮ ದೇಹದಲ್ಲಿ ಪ್ರೋಟೀನ್ಸನ್ನು ಬೆಳೆಸಲು ಪ್ರೋಬಯೋಟಿಕ್ಸನ್ನು ಆ್ಯಡ್ ಮಾಡಬೇಕು. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಪ್ರಕಾರ ಪ್ರೋಬಯೋಟಿಕ್ಸ್ನಲ್ಲಿ ಎಂಜೈಮ್ಸ್ ತುಂಬ ಹೇರಳವಾಗಿ ಇರುತ್ತೆ. ಇವು ದೇಹದಲ್ಲಿರುವ ಪ್ರೋಟೀನ್ಸ್ಗೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಮುಖ್ಯ. ಪ್ರತಿದಿನ ಎಕ್ಸಸೈಸ್ ಮಾಡದೇ ಇರುವವರ ದೇಹ ವೀಕ್ ಆಗಿ ಇರುತ್ತೆ. ಅಂತಹ ವ್ಯಕ್ತಿಗಳಲ್ಲಿ ಕಾನ್ಫಿಡೆನ್ಸ್ ಕೂಡ ಇರೋದಿಲ್ಲ. ನಮ್ಮ ದೇಹಕ್ಕೆ ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬಾ ಮುಖ್ಯ. ಒಂದು ವೇಳೆ ಒಬ್ಬ ವ್ಯಕ್ತಿ 1 ವರ್ಷಗಳ ಕಾಲ ಯಾವುದೇ ದೈಹಿಕ ಶ್ರಮ ಮಾಡದೇ ಇದ್ದು ಸಡನ್ನಾಗಿ ಒಂದು ದಿನ ಯಾವುದಾದ್ರೂ ಆಟ ಆಡಿದ್ರು ಅಥವಾ ಹಾರ್ಡ್ ವರ್ಕನ್ನು ಮಾಡಿದ್ರು ಅವರಿಗೆ ಗಾಯವಾಗುವ ಅವಕಾಶ 99% ಇರುತ್ತೆ. ಇವರಿಗೆ ವೇಗವಾಗಿ ಬ್ಯಾಕ್ ಪೈನ್ ಬರುತ್ತೆ, ಉಸಿರಾಟದ ಸಮಸ್ಯೆ ಬರುತ್ತೆ. ಈ ಪ್ಲ್ಯಾಂಕ್ ಎಕ್ಸಸೈಸ್ ಮಾಡೋದ್ರಿಂದ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಬಹುದು. ರೆಗ್ಯುಲರ್ ಆಗಿ ಕೆಲಸ ಮಾಡುವವರು, ಹೆಚ್ಚು ತೂಕ ಎತ್ತುವವರು, ಒಂದೇ ಜಾಗದಲ್ಲಿ ಹೆಚ್ಚು ಸಮಯ ಕೂತು ಕೆಲಸ ಮಾಡೋರಿಗೆ ಭವಿಷ್ಯದಲ್ಲಿ ಬೆನ್ನು ನೋವು ಬರುವ ಅವಕಾಶ ತುಂಬ ಜಾಸ್ತಿ ಇರುತ್ತೆ. ಆದರೆ ರೆಗ್ಯುಲರ್ ಆಗಿ ಈ ಪ್ಲ್ಯಾಂಕ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬೆನ್ನು ಮೂಳೆ ಮತ್ತು ಮಸಲ್ಸ್ ಸ್ಟ್ರಾಂಗ್ ಆಗಿ ಬದಲಾಗುತ್ತೆ. ಎಂತಹ ಜಿಮ್ ಬಾಡಿ ಆದರೂ ಸರಿ, ಪರ್ಫೆಕ್ಟ್ ಬಾಡಿ ಪೋಸ್ಟರ್ನಿಂದ ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ಆ ವ್ಯಕ್ತಿ ವಿಚಿತ್ರವಾಗಿ ಕಾಣಿಸ್ತಾನೆ. ಆದರೆ ಈ ಫ್ಲ್ಯಾಂಕ್ ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಪರ್ಫೆಕ್ಟ್ ಶೇಪ್ಗೆ ಬರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಮ್ಮ ದೇಹದಲ್ಲಿರುವ ಅನೇಕ ಮಾಂಸಖಂಡಗಳು ಬಲವಾಗಿ ಬದಲಾಗುತ್ತೆ. ಮದುವೆಯಾದ ವ್ಯಕ್ತಿಗಳು ಈ ಫ್ಲ್ಯಾಂಕ್ ಎಕ್ಸಸೈಸ್ ಮಾಡೋದು ತುಂಬಾ ಮುಖ್ಯ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸಂಗಾತಿಯನ್ನು ನೀವು ತೃಪ್ತಿಪಡಿಸಬಹುದು. ಪ್ರಾರಂಭದಲ್ಲಿ ಪ್ರತಿದಿನ 1 ನಿಮಿಷ ಮಾಡಲು ಟ್ರೈ ಮಾಡಿ, ಆನಂತರ 2 ನಿಮಿಷಗಳ ಕಾಲ ಮಾಡಲು ಪ್ರಯತ್ನಿಸಿ. ಆನಂತರ ಇದು ಅಭ್ಯಾಸವಾಗಿ ಹೋಗುತ್ತೆ. ಪ್ರತಿದಿನ ಈ ರೀತಿ ಮಾಡೋದ್ರಿಂದ ನಿಮ್ಮ ಬಾಡಿಯನ್ನು ನೀವೇ ಫೀಲ್ ಆಗಬಹುದು. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.